When a child is born, a family celebrates. When a Garuda is born, the entire Indian film industry takes pride. ಒಂದು ಮಗು ಹುಟ್ಟಿದಾಗ ಕುಟುಂಬವೇ ಸಂಭ್ರಮಿಸುತ್ತದೆ. ಆದರೆ ಈ ಗರುಡ ಹುಟ್ಟಿದ ಕೆಲವು ವರ್ಷಗಳ ನಂತರ ಇಡೀ ಭಾರತ ಚಿತ್ರರಂಗವೇ ಹೆಮ್ಮೆ ಪಡುತ್ತಿತ್ತು. ಜುಲೈ 7ರಂದು ಬೆಂಗಳೂರಿನ ಜಯನಗರ ಆಸ್ಪತ್ರೆಯಲ್ಲಿ ತಂದೆ ಮುನಿಸ್ವಾಮಿ, ತಾಯಿ ಕೃಷ್ಣವೇಣಿ ಅವರಿಗೆ ಕಿರಿಯ ಮಗನಾಗಿ ರಾಮಚಂದ್ರ ರಾಜು ಜನಿಸಿದರು. ಜಯನಗರದ BES ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವಾಗ ಬಾಲ್ಯ ದಿನಗಳಿಂದಲೇ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ಮತ್ತು ರಾಜ್ಯ ಮಟ್ಟದ ಬಾಸ್ಕೆಟ್ಬಾಲ್ ಆಟಗಾರರಾಗಿದ್ದರು. JP ನಗರದ RV ಕಾಲೇಜಿನಲ್ಲಿ ಪದವಿ ಮುಗಿಸಿದರು. ಅವರ ತಂದೆಯು ಕಟ್ಟಡ ನಿರ್ಮಾಣ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರಿಂದ ರಾಮಚಂದ್ರ ರಾಜು ಕೂಡ ಅದೇ ಕಟ್ಟಡ ನಿರ್ಮಾಣ ಆರಂಭಿಸಿದರು. ಇದರ ಜೊತೆಗೆ ಬರವಣಿಗೆಯಲ್ಲೂ ಕೂಡ ಅವರಿಗೆ ವಿಶೇಷ ಆಸಕ್ತಿ ಇದ್ದರಿಂದ ಹಲವಾರು ಸಿನಿಮಾಗಳಿಗೆ ಗೀತರಚನೆ ಮಾಡಿದ್ದಾರೆ. ರಾಮಚಂದ್ರ ರಾಜು ಅವರು 21/2/2014 ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಅವರ ಮಡದಿ ಸುಮಾ ರಾಮಚಂದ್ರ. ಈ ಸುಂದರ ಜೋಡಿಗೆ ಇಬ್ಬರು ಮುದ್ದಾದ ಮಕ್ಕಳು, ರಿಯಾನ್, ತಿಯಾರಾ. ಇವರ ಜೀವನದಲ್ಲಿ ಗೆಳೆಯರು ಮಹತ್ವದ ಪಾತ್ರ ವಹಿಸಿದರು. ಇವರ ಬದಲಾವಣೆಯ ದಾರಿಯೇ ರಾಕಿಂಗ್ ಸ್ಟಾರ್ ಯಶ್. ಈ ಸ್ನೇಹದ ಮೂಲಕ KGF ಸಿನಿಮಾ ನಿರ್ದೇಶಕ ಪ್ರಶಾಂತ್ ನೀಲ್ ಅವರನ್ನು ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ಅವರ ಜೀವನದ ಮಹತ್ವದ ತಿರುವನ್ನು ಪಡೆದುಕೊಂಡು KGF ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಮತ್ತು ಭಾರತೀಯ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಇಂದು ಗರುಡಾರಾಮ್ ಕೇವಲ ಒಬ್ಬ ನಟರಲ್ಲ, ಭಾರತೀಯ ಚಿತ್ರರಂಗದ ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡಿದ್ದಾರೆ. ಪರದೆಯ ಮೇಲೆ ಅವರು ಕಾಣಿಸಿಕೊಳ್ಳುವ ಪ್ರತಿಯೊಂದು ಪಾತ್ರವೂ ಪ್ರೇಕ್ಷಕರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಅವರ ಕಣ್ಣುಗಳಲ್ಲಿ ತೀವ್ರತೆ, ಸಂಭಾಷಣೆಯಲ್ಲಿ ನೈಜತೆ ಮತ್ತು ಪಾತ್ರದೊಳಗೆ ಜೀವಿಸುವ ಸಾಮರ್ಥ್ಯ ಅವರನ್ನು ವಿಭಿನ್ನ ಕಲಾವಿದರನ್ನಾಗಿಸಿದೆ. ನಿಮ್ಮ ಕಲೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ನಿಮ್ಮ ಅಭಿನಯದಿಂದ ಭಾರತ ಚಿತ್ರರಂಗಕ್ಕೆ ಇನ್ನಷ್ಟು ಪಾತ್ರಗಳು ದೊರೆಯಲಿ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ನಿಮಗೆ ಆಯಸ್ಸು, ಆರೋಗ್ಯ, ಯಶಸ್ಸು ಮತ್ತು ಸಂತೋಷ ಸದಾ ನಿಮ್ಮೊಂದಿಗೆ ಇರಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗರುಡಾರಾಮ್.